ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಹೆಸರುಘಟ್ಟದಲ್ಲಿರೋ ಅರಕೆರೆಯಲ್ಲಿದ್ದೀವಿ. ಚೆನ್ನೇಗೌಡರು ಸರ್ ಅವರ ತೋಟದಲ್ಲಿದ್ದೀವಿ. ಅವರು ಸಾವಯವ ಪದ್ಧತಿಯಲ್ಲಿ ವಿವಿಧ ರೀತಿಯ ಬೆಳೆ ಬೆಳೆದಿದ್ದಾರೆ. ಸೊ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ, ಮತ್ತು ನೀವು ಸಾವಯವ ಪದ್ಧತಿ ಅಂದರೆ ಮಲ್ಟಿ ಕ್ರಾಪಿಂಗ್ ಇದರಲ್ಲಿ ಬೆಳೆದಿದ್ದೀರಾ. ಸೊ ಇದ್ರ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಮಾಹಿತಿ ಕೊಡಿ ಸರ್. ನನ್ನ ಹೆಸರು ಚೆನ್ನೇಗೌಡ ಅಂತ, ಅರಕೆರೆ ಗ್ರಾಮ, ಹೆಸರುಘಟ್ಟ ಹೋಬಳಿ, ಯಲಹಂಕ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ನಾನು ಸುಮಾರು ಒಂದು 8 ಎಕರೆ ಕಲ್ಟಿವೇಷನ್ ಮಾಡ್ತೀವಿ. ನಾನು ಸಂಪೂರ್ಣವಾಗಿ ಎಲ್ಲನೂ ಹನಿ ನೀರಾವರಿ, ಮಲ್ಟಿ ಕ್ರಾಪ್ ಸಿಸ್ಟಮ್ ಅಂದರೆ ಸಮಗ್ರ ಕೃಷಿ, ಸಾವಯವ ಹನಿ ನೀರಾವರಿ ಯಾಕೆ ಅಂತ ಹೇಳಿದ್ರೆ ಫ್ಲಡ್ ಕಟ್ಟ ನೀರಿನಾಗಾದ್ರೆ 1 ಎಕರೆ ಮಾಡೋ ನೀರನ್ನ 3 ಎಕರೆ ಸಾಗುವಳಿ ಮಾಡ್ಬೋದು. ಇದ್ರನ್ನ ನೀರು ಉಳಿತಾಯ ಆಗ್ತದೆ. ಆಮೇಲೆ ಈಗ 600 ರೂಪಾಯಿ ಕೊಟ್ಟು ಕೂಲಿ ಕೊಟ್ಟು ಅವ್ನು ಕರ್ಕೊಂಬಂದು ಕಟ್ಸೋದ್ ಬದಲು ಅದ್ರ ಪಡಕ್ಕೆ ನಾವು ಮೋಟ್ರ್ ಆನ್ ಮಾಡಿರೋ ಓದ್ತಾ ಇರ್ತವೆ. 2 ಕೂಲಿನೂ ಉಳಿತು, ನಮ್ಮ ಕೆಲಸನೂ ಆಗ್ತದೆ. ಇನ್ನು ಕಳೆ, ಯಾವುದೇ ಕಳೆನಾಶಕನ ಭೂಮಿಗೆ ಹೊಡಿಬಾರ್ದು. ಯಾರೇ ರೈತರಾಗಲಿ ನನ್ನ ಕೈ ಹಂಬಲ್ ರಿಕ್ವೆಸ್ಟ್, ಕಳೆ ಔಷಧಿನ ಹೊಡಿಲೇಬಾರ್ದು. ಏನದು ಇವಾಗ ಒಳ್ಳೊಳ್ಳೆ ಮಿಷಿನರಿ ಯಾಂತ್ರೀಕರಣ ಬಂದಾವೀಗ. ಒಂದು ಕಡೆಯಿಂದ ಬಂದಿರೋ ಗೊಬ್ಬರ ಎಷ್ಟು ದನ ಬರಲಿ, ಕಸ ಇದ್ರೇ ತೋಟ. ಒಂದು ಸಾರಿ ಅದನ್ನು ರೋಟರಿ ಹೊಡೆದ್ರೆ ಪೂರ್ಣವಾಗಿ ಅದನ್ನೇ ಮಂಚಿಂಗ್ ಹಾಕ್ಬಿಟ್ಟು ಅದೇ ಗೊಬ್ಬರ ಆಗ್ತದೆ. ನೀವು ಗೊಬ್ಬರನೇ ಹಾಕಂಗಿರಲ್ಲ, ಗೊಬ್ಬರ ದುಡ್ಡು ಉಳಿತಲ್ಲ ಅವಾಗ. ಅದಕ್ಕೇನೆ ಯಾವಾಗೂ ನೀವು ರೈತರಾದ್ರೆ ಏನು ಮಾಡ್ಬೇಕು ಅಂತಂದ್ರೆ, ನಾವು ಈ ತೋಟಕ್ಕೆ ಕಳೆ ಔಷಧಿ ಹೊಡೆದ ಅವ್ನು ರೈತ ಕೆಟ್ಟ ಅಂತ ಆ ಭೂಮಿನೇ ಹೋಗ್ಬಿಡ್ತದೆ. ನೀವು ಎಷ್ಟೇ ಗೊಬ್ಬರ ಹಾಕಿ ತಿರ್ಗಿ ಬರೋದಿಲ್ಲ ಬೆಳೆ. ಹಂಗಾಗಿ ಈಗ ಇದರೊಳಗೆ ಅಡಿಕೆ ಇದೆ, ಸುಮಾರು 24 ವರ್ಷದ ಅಡಿಕೆ. ಇದರೊಳಗೆ ನಾನು ಬಾಳೆ ಹಾಕಿದ್ದೀನಿ, ಸುವರ್ಣಗೆಡ್ಡೆ ಹಾಕಿದ್ದೀನಿ, ಏಲಕ್ಕಿ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ, ಜಾಕಾಯಿ ಹಾಕಿದ್ದೀನಿ. ಹಿಂಗೆ ವಿವಿಧ ರೀತಿಯ ಬೆಳೆ ಇಟ್ಕೊಂಡಿದ್ದೀನಿ. ಕಾರಣ ಏನಂತ ಹೇಳಿದ್ರೆ, ಮಲ್ಟಿ ಕ್ರಾಪ್ ಸಿಸ್ಟಮ್ ಇದ್ರೆ ಏನು ಅನುಕೂಲ ಅಂತ ಹೇಳಿದ್ರೆ, ಒಂದು ಬೆಲೆ ಏರುಪೇರು ಆದ್ರೂ ಇನ್ನೊಂದು ಬೆಳೆ ಕೈ ಹಿಡಿತದೆ ಅಂತ. ಇವಾಗ ಹಿಂದೆ ಹೊಲಗಳು ಮಾಡಿದಾಗ ಹೊಲದೊಳಗೆ ಸಾಸಿವೆ, ಹುಚ್ಚೆಳ್ಳು, ಅವರೆಕಾಳು, ತೊಗರಿಕಾಳು ಸಾಲು ಇಟ್ಕೊಂಡವ್ರು. ಈಗ ಯಾರು ಇಟ್ಕೊಳ್ಳಲ್ಲ, ಈಗೆಲ್ಲ ಮಿಷಿನಾಗಿ ಕುಯ್ಸೋದು. ಹಂಗಾಗಿ ಮಲ್ಟಿ ಕ್ರಾಪ್ ಇದ್ದರೆ ರೈತನಿಗೆ ಭಾಳ ಉಪಯೋಗ ಅಂತ ನನ್ನ ಲೆಕ್ಕದಾಗೆ ನಾನು ಅದೇ ಥರ ಮಾಡ್ಕೊಂಡು ಹೋಗಿದ್ದೀನಿ ಎಲ್ಲನೂ. ಇದು ಒಂದು ಟಾಕಿದು 1.5 ಎಕರೆ ಇದೆ. ಇದರೊಳಗೆ 650 ಅಡಿಕೆ ಇದೆ, ಒಂದು 50 ಮೆಣಸವೆ, ಏಲಕ್ಕಿ ಒಂದು 150, ಸುವರ್ಣಗೆಡ್ಡೆ ಒಂದು 150. ಈ ಥರ ಮಲ್ಟಿ ಆಮೇಲೆ ಸಿಕ್ತು. ಅರಣ್ಯ ಕೃಷಿನೂ ಮಾಡಿದ್ದೀನಿ ನಾನು. ಟೀಕ್ ಮರಗಳು ನನ್ನ ಹತ್ರ ಒಂದು 250 ಟೀಕ್ ಮರ, 15 ವರ್ಷದ ಮರ ಕಟಾವಿಗೆ ಬಂದಿರೋಂಥ ಮರಗಳವೆ. ಮಹಾಗನಿ ಇದೆ, ರಕ್ತಚಂದನ ಇದೆ, ರೋಸ್ವುಡ್ ಇದೆ. ಬೆಲೆ ಬಾಳಂತ ಮರಗಳು ಹಾಕ್ಕೊಬೇಕು. ಕಾರಣ ಅಂದರೆ ರೈತ ಕಾಯ್ದರೆ ಈಗ ರೋಸ್ವುಡ್ಗೆ ಒಳ್ಳೆ ಚಿನ್ನದ ಬೆಲೆ ಇದೆ. ಟೀಕ್ ವುಡ್ಗೂ ಅಷ್ಟೇ. ಈಗ 6,000 6,500 ಕೊಟ್ಟು ನಾವು ತಂದು ಮನೆ ಕಟ್ಟಿಸೋದು ಬದಲು ನಮ್ಮ ಹತ್ರ ಇದ್ರೆ ಬಳಸ್ಕೊಬೋದು, ಹೆಚ್ಚಿನ ಮಾರ್ಕೊಬೋದು. ಹಂಗಾಗಿ ಏನು ನಮ್ಮ ಬಾರ್ಡ್ರುಗಳು ಎಲ್ಲೆಲ್ಲ ಒಳದ ಬಾರ್ಡ್ರುಗಳಿಗೆ ಎಲ್ಲ ಕಡೆನೂ ಹಾಕಿದ್ದೀನಿ. ಇನ್ನೊಂದು ಟಾಕ್ನಾಗ ಒಂದು 400 ಮಹಾಗನಿ ಹಾಕಿ ಅದರೊಳಗೆ ತೆಂಗು ಹಾಕ್ಬಿಟ್ಟಿದ್ದೀನಿ ಪೂರ್ತಿ. ಆವಾಗ ಏನಾಗ್ತದೆ, ತೆಂಗು ಕಾಯಿ ರೇಟ್ ಕಡಿಮೆ ಆಯಿತು ಅಂದರೆ ಮಹಾಗನಿ ಬಂದ್ಬಿಡ್ತಾವೆ 15 ವರ್ಷಕ್ಕೆ. ಅಥವಾ ಮಹಾಗನಿ ಕೈ ಕೊಡ್ತು ಅಂತ ತಿಕ್ಕೊಳ್ರಿ, ತೆಂಗಿನಾಗ ಆದ್ರೂ ಲಾಭ ಆಗಿಬಿಡುತ್ತೆ. ಆ ಥರ ಒಂದು ಇದರೊಳಗೆ ನಮ್ಮ ಆದಾಯ ದ್ವಿಗುಣ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡೋದು, ಈ ಥರ ಸಿಸ್ಟಮು. ನಾನು ಸಂಪೂರ್ಣವಾಗಿ ಎಲ್ಲ ಸಮಗ್ರ ಕೃಷಿನೇ, ಆಲ್ಮೋಸ್ಟ್ ಎಲ್ಲ ಸಮಗ್ರ ಕೃಷಿನೇ. ಸಮಗ್ರ ಕೃಷಿ ಜೊತೆಗೆ ಅರಣ್ಯ ಕೃಷಿನೂ ಮಾಡಿದ್ದಾರೆ. ಸಮಗ್ರ ಸಾವಯವ ಹನಿ ನೀರಾವರಿ ಅರಣ್ಯ ಮಾಡ್ಕೊಂಬೇಕು. ನಾವು ಯಾವಾಗೂ ಆಳ್ ಮೇಲೆ ಡಿಪೆಂಡ್ ಆಗೋಲ್ಲ. ಎಲ್ಲೂ ಆಳುಗಳು ತಿಕ್ತಲ್ಲ. ದುಡ್ಡು ತರ್ಬೋದು, ನೀವು ಗೊಬ್ಬರ ತರ್ಬೋದು, ಔಷಧಿ ತರ್ಬೋದು. ಲೇಬರ್ ಸಮಸ್ಯೆ ಭಾಳ ಇರೋದ್ರಿಂದ ನಾವು ಆದಷ್ಟು ಲೇಬರ್ನ ಅವಾಯ್ಡ್ ಮಾಡ್ಕೊಂಡು ನಾವು ಮಾಡ್ಕೊಂಡಂಗೆ ಮಾಡ್ಬೇಕು. ಆ ಥರ ಮಾಡಿದಾಗ ನಮ್ಮ ದುಡ್ಡು ಉಳಿತದೆ. ನಮ್ಮ ಕೆಲಸ ನಾವೇ ನಿಗಾ ಮಾಡ್ಬೋದು. ಯಾಕೆ ಗಿಡಕ್ಕೆ ಬಿದ್ದವ ನೀರು, ಯಾಕೆ ಗಿಡಕ್ಕೆ ಬೀಳಲಿಲ್ಲ, ಅದಕ್ಕೆ ನಾವು ಕೊಟ್ಟಂಥ ಗೊಬ್ಬರ ಹೋಗಿದೆ, ಯಾಕೆ ಹೋಗಲಿಲ್ಲ ನೋಡ್ಬೋದು. ಇಂಡಿವಿಜುವಲ್ ಅಟೆನ್ಷನ್ ಕೊಡ್ಬೋದು. ಅದೇನೇ ಈ ಜೊತೆಯೊಳಗೆ ಯಾವ್ದಾದ್ರು ಉಪಕರಿಸ್ಬಿಟ್ಕೊಬೇಕು. ಕುರಿ ಸಾಕಾಣಿಕೆನೋ, ಮೇಕೆ ಸಾಕಾಣಿಕೆನೋ, ಹೈನುಗಾರಿಕೆನೋ, ಹಂದಿ ಸಾಕಾಣಿಕೆ ಲಾಭ ಕೊಡೋಂಥವು. ಅಂದರೆ ಪಾರ್ಟ್ ಟೈಮ್ ಈ ತೋಟದ ಕೆಲಸ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಆ ಕಡೆ ಗಮನ ಕೊಟ್ಬಿಟ್ರೆ ಅದೂ ಲಾಭ ಬರ್ತದೆ. ರೈತರು ಈ ಥರ ಮಾಡಲಿಲ್ಲ ಅಂತಂದರೆ ಮೇಲೆ ಕೇಳೋಕ್ಕಾಗೋದೇ ಇಲ್ಲ. ಮೋದಿ ಅಚ್ಚೇ ದಿನ ಅಂತಾರೆ, ಅಚ್ಚೇ ದಿನ ಆಗಂಗಿಲ್ಲ, ನಾವು ಉದ್ಧಾರ ಆಗಂಗಿಲ್ಲ. ಅದಕ್ಕೆ ನಾವು ಸೆಲ್ಫ್ ಎಫಿಷಿಯನ್ಸಿ ಇರಬೇಕು. ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು. ನಾವು ದೃಢ ಸಂಕಲ್ಪ ಮಾಡಿ ತಾಳ್ಮೆ ಇರಬೇಕು. ರೈತ ತಾಳ್ಮೆ ಕಳ್ಕೊಂಡ್ರೆ ಬದುಕಾಗಲ್ಲ. ಅವ್ನು ರೈತನಿಗೆ ಇವತ್ತು ಹಾಕಿದ ತಕ್ಷಣ ಇವಾಗ ಟೀಕ್ ಮರ ಕನಿಷ್ಠ 20 ವರ್ಷಕ್ಕೆ ಒಂದೊಂದು ಮರ ಎಷ್ಟು 50-60 ಸಾವಿರ ಆತವೆ. 15 ವರ್ಷ ಮುಗಿದ, ಇನ್ನು 5 ವರ್ಷ ಕೊಟ್ಕೊಂಡ್ರೆ ಸುಮಾರು ಒಂದು 20 ಲಕ್ಷ ಟೀಕ್ ಮರದಾಗ ಬರ್ತಂತ. ಅದಕ್ಕೆ ನಾನು ಇವಾಗ ನನ್ನ ಹತ್ರ ಫಸ್ಲಿಗೆ ಬಂದಿರೋಂಥ 1300 ಗಿಡ ಅವೆ. 760 ಕೊಟ್ಟಿದ್ದೀನಿ. 7,60,000 ಗುತ್ತಿಗೆ ಕೊಟ್ಬಿಟ್ಟಿದ್ದೀನಿ ನಾನು. ಒಂದೇ ಸಾರಿ ದುಡ್ಡು ಕೊಟ್ಬಿಡ್ತಾರೆ ವ್ಯಾಪಾರ ಮಾಡಿದಾಗ. ಅದಾಯಿತು. ತೆಂಗು ಕೊಟ್ಬಿಟ್ಟಿರ್ತೀವಿ ಅವ್ರಿಗೆ. ತೆಂಗಿಗೆ ಬರ್ತದೆ. ಸಪೋಟನೂ ಮಾರಿದ್ದೀನಿ. ಸಪೋಟ ಎಲ್ಲ ನನ್ನ ಹತ್ರ ಭಾಳ ಹಳೆ ತೋಟಗಳು ಇವು, ಹೊಸದಾಗಿ ನೀವು ಮಾಡಿರೋದಲ್ಲ. ಇವತ್ತು ನಾನು ಎಲ್ಲನೂ ಹೋದ್ರೆ ಯಾವ ಗಿಡ ಸಿಗಲಿಲ್ಲ ಆ ಗಿಡ ತಂದು ನೆಡೋದು ನನ್ನ ವೃತ್ತಿ. ನಾನು 21 ವರ್ಷ ಶಬರಿಮಲೆ ಯಾತ್ರೆ ಮಾಡಿದಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡಗಳು ನಾನು ಕೇರಳದಿಂದನೇ ತಂದು ಹಾಕೊಂಡಿದ್ದೀನಲ್ಲ. ಹಂಗಾಗಿ ಇವತ್ತು ನಾವು ಹುಚ್ಚು ಹೋಗಿಲ್ಲ ನನಗೆ. ಎಲ್ಲನೂ ಹೋದ್ರೆ ನಮ್ಮ ತೋಟದಾಗ ಇಲ್ದು ಗಿಡ ಕಾಣಿಸ್ತೀರಿ. ಇವತ್ತು ಆ ಗಿಡ ಕೊಂಡ್ಕೊಂಬರೋಂಥ ಒಂದು ಪ್ರವೃತ್ತಿ ಬಳಸ್ಕೊಂಡಿದ್ದೀನಿ. ತೋಟ ಮಾಡೋವಾಗ ಯಾವಾಗ ಹೆಂಗೆ ಅಂದರೆ ಒಂದೇ ದಿನ ಉಂಡ್ಬಿಟ್ಟು ತೋಟ ನಿಲ್ಸೋಕ್ಕಾಗಲ್ಲ. ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕೆಲ್ಲ. ಮಣ್ಣನ್ನು ಪರೀಕ್ಷೆ ಮಾಡಬೇಕು.
ಅದು ನಾವು ಮಾಡೋಂಥ ಕೃಷಿಗೆ ಯೋಗ್ಯ ಹೋಗದ ಇಲ್ಲೋ ಅಂತ ಫಸ್ಟೇ ನೋಡ್ಕೊಬೇಕಾದ್ರೆ. ಈ ಸಮಗ್ರ ಕೃಷಿ ಮತ್ತೆ ಅರಣ್ಯ ಕೃಷಿಗೆ ಸೊ ಎಷ್ಟು ದಿವಸ ಬೇಕಾಯ್ತು ಸರ್? ಸಮಗ್ರ ಕೃಷಿ ಹೆಂಗೆ ಅಂತ ಹೇಳಿದ್ರೆ ಇವೆಲ್ಲ ಏಲಕ್ಕಿ ಇವೆಲ್ಲ 1-2 ವರ್ಷಕ್ಕೆ ಬಂದ್ಬಿಡ್ತವೆ. ಈ ಪ್ಲಾಂಟ್ ಕಿತ್ತು ನೀವು ಸೊಸಿ ತಂದು ಹಾಕಿದ್ರೆ 3 ವರ್ಷ ಬೇಕು. ಇದ್ರಗಳದ ಕಿತ್ತು ಒಂದು ಕಡೆ ಇಟ್ಟರೆ ಅದೇ ಬಂದ್ಬಿಡ್ತದೆ ಏಲಕ್ಕಿ. ಇನ್ನು ಮೆಣಸು 3 ವರ್ಷಕ್ಕೆ ಅವು ಮೆಣಸು ಬರ್ತವೆ. ಅದಕ್ಕೆ ಹಬ್ಬಕ್ಕೆ ಸಪೋರ್ಟ್ ಕೊಡ್ಬೇಕು. ಅದಕ್ಕೆ ಮೆಣಸು ಮೇಲೆ ಕಬ್ಬಕ್ಕೆ ಸಪೋರ್ಟ್ ಕೊಡ್ಬೇಕು. ನೋಡ್ರಿ ಹಂಗೆ ಕೊಟ್ಟೆಲ್ಲ ಹಬ್ಸಿದ್ದೀನಿ ನಾನು. ಆ ಕಡೆ ನೋಡ್ರಿ. ಇದು ಕರಿ ಮೆಣಸು ಪೆಪ್ಪರ್ ಅಂತ. ರೈತ ಇಂಥವು 50 ಗಿಡ ಮಾಡ್ಕೊಂಡ್ರೆ ಕನಿಷ್ಠ ಅಂದ್ರೆ 50 ಗಿಡದಾಗ 1-2 ಕ್ವಿಂಟಾಲ್ ಮೆಣಸು ಇಟ್ಬಿಡ್ತದೆ ಅವನಿಗೆ. ಒಂದು ಗಿಡಕ್ಕೆ 5 kg ಅಂದ್ರೆ 2 ಕ್ವಿಂಟಾಲ್ ಬಂದ್ಬಿಡ್ತದೆ. 1 ಕ್ವಿಂಟಾಲ್ ಮೆಣಸು ಬಂದು ಇವಾಗ 7,000 ರೂಪಾಯಿ ಅದೇ. ಒಂದು 70 ರೂಪಾಯಿ ತರದೆ ಬೇಡ 50 ರೂಪಾಯಿ ಇಟ್ಕೊಳ್ರಿ. ರೈತ 50ಕ್ಕೆ ಮಾರಲಿ. ಅದು ಉಪಬೆಳೆ. ನಾವೇನು ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ಡಿಪೆಂಡ್ ಆಗಿರೋದು ಅಡಿಕೆ ಮೇಲೆ. ಇನ್ನು ಏಲಕ್ಕಿ ಹೋದ ಸಾರಿ ಒಂದು 18 kg ಆಗಿತ್ತು. ಈ ಸಾರಿ ಇನ್ನು ಈಲ್ಡ್ ಸ್ಟಾರ್ಟ್ ಆಗ್ಬೇಕೀಗ. ಹಲಸು 12 ಜಾತಿ ಹಲಸವ್ ನನ್ನ ಹತ್ರ. ಎಲ್ಲ ಮಧುರ, ತೂರ್ಗೆರೆ, ಜಾನ್ಗೆರೆ ಹಲಸು, ಆಮೇಲೆ ಲಾಲ್ಬಾಗ್ ಮಧುರ, ಸರೋತ ಹಲಸು, ಈ ಥರ ಎಲ್ಲ ಕಸಿ ಗಿಡಗಳೆಲ್ಲ ಹಲಸಿನ ಮರಗಳು ನನ್ನ ಹತ್ರ. ಇನ್ನು ಜಾಕಾಯವೆ, ಜಾಕಾಯಿ ಮರ ಅದು ಅಲ್ಲಿ ಮುಂದೆಗಡೆ ಅದು ನೋಡೋದು. ಇಟ್ಟು ಬಾವುಗಳವೆ. ಇದು ಸುವರ್ಣಗೆಡ್ಡೆ. ಕೆ ಜಿ ನಮ್ಮ ಹತ್ರ 30 ರೂಪಾಯಿಗೆ ತಗೊಂಡೋಗ್ತಾರೆ. ಇಲ್ಲೇ 30 ರೂಪಾಯಿಗೆ ತಗೊಂಡೋಗ್ಬಿಡ್ತಾನೆ. ಅದು ವರ್ಷಕ್ಕೆ ಬರೋದು. ಅದು ಕಾರ್ತಿಕ್ ಮಾಸಕ್ಕೆ ಅಗಿಬೇಕೀಗ. ಅದು ವರ್ಷಕ್ಕೆ ಯಾವಾಗ ಕಿತ್ತು ಬರಲ್ಲ ಗೆಡ್ಡೆ. ಅದು ನಾವು ನಾಟಿ ಮಾಡ್ದ ಒಂದು ಕರೆಕ್ಟಾಗಿ 12 ತಿಂಗಳು ಬಾಳೆ ಬಂದಂಗೆ ಒಂದೇ ಸಾರಿ ಬರೋದು ವರ್ಷಕ್ಕಿದು. ಸುಮಾರು ಒಂದು 5 kg, 8 kg, 10 kg ವರೆಗೂ ಬರ್ತದೆ. ಈಗ 10 kg ಬಂದ್ರೆ ಕಡಿಮೆ ಏನ್ರಿ? 300 ರೂಪಾಯಿ ಬಂತಲ್ರಿ. ಈಗೇನು ಜಾಗ ಹಾಳಾಗಿಲ್ಲ. ಅಲ್ಲಿ ಯಾವುದು ಕಸನೂ ಹುಟ್ಟಲ್ಲ. ನೀವೇನು ಗೊಬ್ಬರನೂ ಕೊಡ್ಬೇಕಾಗಿಲ್ಲ, ಕಾಸು ಖರ್ಚು ಮಾಡ್ಬೇಕಾಗಿಲ್ಲ ಅಲ್ರಿ. ಅದಕ್ಕೆ ಆರಾಮಾಗಿ ಅದು ಬರ್ತದೆ. 20 ನಂಬರ್ನೊಳಗೆ 650 ಅಡಿಕೆ ಫಸಲಿ ಬಂದಿರೋಂಥದ್ದು. ಒಂದು 50 ಟೀಕ್ ಮರಗಳವೆ, ತೆಂಗವೆ ಒಂದು 50, ಮತ್ತೆ ಬಾಳೆ 7 ಜಾತಿ ಬಾಳೆ ಅವೆ. 7 ಜಾತಿ ಬಾಳೆ ನನ್ನ ಹತ್ರ. ರಸಬಾಳೆ, ಚಂದ್ರಬಾಳೆ, ಜೀನೈನು, ಏಲಕ್ಕಿ, ಸಕ್ಕರೆ ಬಾಳೆ, ಕರಿಬಾಳೆ, ಈ ಥರ 7 ಜಾತಿ ಬಾಳೆ ಇದೆ. ಮೆಣಸಿನ ಗಿಡ 50 ಮೆಣಸವೆ. 35 ಜಾತಿ ಹಣ್ಣುಗಳವೆ. ಆಲ್ ಸೀಸನ್ನಾಗೆ ಎಲ್ಲ ರೀತಿಯ ಹಣ್ಣುಗಳು ಬಂದೇ ಬರ್ತವೆ. ಖರ್ಜೂರ ಒಂದು ಬಿಡ್ಬೇಕು ನಂತರಗೆ ಒಂದು 3-4 ಗಿಡ ಅವೆ. ಇವೆಲ್ಲದೂ ಮನೆಗೆ ಹಾಕೊಂಡಿರ್ತಾವೆ 5-5 ಗಿಡಗಳು. ಇವು ನಾವು ತಿನ್ಬೇಕಿದ್ದಾವೆ. ಅಕ್ಕಿ ಪಕ್ಕಿ ತಿಂತೇವೆ. ಯಾರನ್ನ ಬಂದ ರೈತರುಗಳು ತಿಂತಾರೆ. ಇವೇನು ಮಾರಕ್ಕೆ ಹೋಗಲ್ಲ. ಇವು ಸಪೋಟ ಒಂದು 25-30 ಸಪೋಟ ಅವಿಲ್ಲಿ. ಕಾಲಿಪತ್ತು, ಕ್ರಿಕೆಟ್ ಬಾಲ್, MH1 ಅಂತ 3 ತಳಿಯ ಸಪೋಟ ಅವೆ. ಅದ್ರ ನಾನು ಗುತ್ತಿಗೆ ಕೊಟ್ಬಿಟ್ಟಿದ್ದೀನಿ ವರ್ಷಕ್ಕೆ. ಅವ್ನು ಎಷ್ಟು kg ಕೀಳ್ತಾನೆ ಇಲ್ಲಿ. ಅವ್ನು ಕಿತ್ಕೊಂಡು ಹೋಗಿ ತೂಕ ಆಗ್ತಾನೆ. ನನಗೆ kg 30 ರೂಪಾಯಿ. ನಾವು ರೆಗ್ಯುಲರಾಗಿ 5 ವರ್ಷದಿಂದ ತಗೊಂಡೋಗ್ತಾನೆ. ಸೀಬೆ ಗಿಡನ ಅಷ್ಟು ಅದನ್ನು ಗುತ್ತಿಗೆ ಕೊಟ್ಟಿದ್ದೀನಿ. ಅಡಿಕೆ ಇದು ಅಷ್ಟೇ ಗುತ್ತಿಗೆ. ಈಗ 1300 ಗಿಡ ಫಸ್ಟಿಗೆ ಬಂದಿರೋದ್ರೆ 7,60,000 ಕೊಟ್ಟಿದ್ದೀನಿ ಅಡಿಕೆನ. ಇನ್ನು ಈಗ ಒಂದು ಸುಮಾರು ಅಲ್ಲಿ ಒಂದು ಬ್ಯಾಚು ಒಂದು 850 ಗಿಡ ಅವೆ. ಇನ್ನೊಂದು ಬ್ಯಾಚ್ನಾಗ ಒಂದು 300 ಗಿಡ ಅವೆ. ಒಟ್ಟು ಒಂದು 2,500 ಅಡಿಕೆ ಅದು ನನ್ನ ಹತ್ರ. ಅಡಿಕೆ ಫುಲ್ ಫಸಲಿಗೆ ಬಂದ್ಬಿಟ್ರೆ 15 ಲಕ್ಷ ರೂಪಾಯಿ ವರ್ಷಕ್ಕೆ ಬರ್ತದೆ. ಅಡಿಕೆ ಮೇಂಟೆನೆನ್ಸ್ ಭಾಳ ಈಸಿ. ಎಲ್ಲರೂ ಹೇಳ್ತಾರೆ ನೀರು ಜಾಸ್ತಿ ಬೇಕು, ಅದು ಬೇಕು. ಏನೂ ಬೇಕಿಲ್ಲ. 2 ವರ್ಷ ಯಾವುದೇ ಗಿಡ ಹಾಕಲಿ, 2 ವರ್ಷ ಜೋಪಾನ ಮಾಡಿದ್ರೆ 100 ವರ್ಷ ಆ ಮರಗಳು ಅವ್ನು ಸಾಕ್ತಾವ್ರು ರೈತದ. 2 ವರ್ಷ ಅಷ್ಟೇ ಶ್ರಮ ಬೀಳಬೇಕು. ಈಗ ನಾನು ಇಷ್ಟಲ್ದೇನೆ ಸಾರ್ವಜನಿಕವಾಗಿರೋಂಥ ರಸ್ತೆ ಮತ್ತು ಕೆರೆ ಏರಿಗೆ ಒಂದು 100 ಗಿಡ ಮಾಡಿದ್ದೀನಿ ನಾನು. ಪನ್ನೇರಳೆ, ಜಮ್ನೇರಳೆ, ಹಲಸು, ಹುಣಸೆ, ಆಮೇಲೆ ಸಂಪಿಗೆ, ಮೆಕಡೋನಿಯಾ, ಈ ಥರ ಗಿಡಗಳು ಒಳ್ಳೆ ಕಾಸ್ಟ್ಲಿ ಗಿಡಗಳು ತಂದು ಹಾಕಿದ್ದೀನಿ. ಯಾರು ಸಾರ್ವಜನಿಕ ಅಕ್ಕಿ ತಿನ್ನಲಿ, ಸಾರ್ವಜನಿಕರು ಇಂಥ ಹಣ್ಣು ಬೆಳಿಬೋದಲ್ಲ ಇಲ್ಲಿ ಅಂತ ನೋಡಲಿ ಅಂತೇಳಿ ನಾನು ಅದು ನೋಡ್ತೀನಿ. ಡೆಮೋ ಏಕಾದೆ ಇಷ್ಟನ್ನು ಇದರೊಳಗೆ ರೂಢಿಸ್ಕೊಂಡಿದ್ದೀವಿ. ನನಗೆ ವಾರ್ಷಿಕವಾಗಿ ನನಗೆ ಎಲ್ಲ ನನ್ನ ತೋಟಗಾರಿಕೆ ಒಳಗೆ ಬರೋದು ಒಂದು 14-15 ಲಕ್ಷ ರೂಪಾಯಿ ಬರ್ತದೆ. ಅದರೊಳಗೆ ಒಂದು 4 ಲಕ್ಷ ರೂಪಾಯಿ ಖರ್ಚು ಹೋಗ್ತದೆ. ಗೊಬ್ಬರ ಮತ್ತು ಒಬ್ಬ ಲೇಬರ್ಗೆ ಪೇಮೆಂಟು ಅವೆಲ್ಲ ಕಳೆದ್ರೆ ನಿವ್ವಳವಾಗಿ ವರ್ಷಕ್ಕೆ ನನಗೆ 10 ಲಕ್ಷ ರೂಪಾಯಿ ಆದಾಯ ಸಿಗ್ತದೆ. ನೆಟ್ ಪ್ರಾಫಿಟ್. ಅಂದರೆ ಅರಣ್ಯ ಕೃಷಿ ಬಿಟ್ಟು ಹತ್ರ ಬಾಳೆ ಇದೆ. ಅದರೊಳಗೆ ಇದು ಬಂದು ಬೂದ್ ಬಾಳೆ ಅಂತೇಳಿ ನಾವು ನಾಟಿ ಮಾಡಿ 18-20 ವರ್ಷ ಆಗಿದೆ. ನಾವು ಬಾಳೆ ಬೆಳಿತಾನೆ ಇದ್ದೀವಿ 25 ವರ್ಷದಿಂದ ನಾವು ಮಾರಾಟಕ್ಕೆ. ಇದು ಮನೆಗೆ ಅಂತ ಹಾಕೊಂಡ್ರಂಥದ್ದು. ಇದು ಎಲ್ಲ ಜಾತಿದು ನಮಗೆ ಎಲ್ಲ ಋತುಮಾನಗಳಿಗೂ ನಮ್ಗೆ ಒಂದೊಂದು ಸಿಗ್ತವೆ ಮನೆಗೆ. ಎಲ್ಲನೂ ಭಾಳ ಉತ್ಕೃಷ್ಟವಾದ್ದು. ಈಗ ಬೂದ್ ಬಾಳೆ, ನೇಂದ್ರ, ಅದು ಏಲಕ್ಕಿ, ಇದು ನಂಜನಗೂಡು ರಸಬಾಳೆ. ಇದರೊಳಗೆ 5 HP ಬರ್ತದೆ, 7 HP ಬರ್ತದೆ, 9 HP ಬರ್ತದೆ. ನನ್ನ ಹತ್ರ 9 HP. ಸಂಪೂರ್ಣ ಒಂದು ಮಿಡಿ ಟ್ರ್ಯಾಕ್ಟರ್ ಅಷ್ಟು ಕೆಲಸ ಇದ್ರೊಳಗೆ ಮಾಡ್ಕೊಬೋದು. ಸಣ್ಣ ರೈತಗಳು ಭಾಳ ಯೂಸ್ಫುಲ್. 56,000 ರೂಪಾಯಿ ನಿಮ್ಗೆ 9 HP ಸಿಗ್ತದೆ. 45,000 ರೂಪಾಯಿಗೆ 7 HP ಸಿಗ್ತದೆ. 38,000 ರೂಪಾಯಿಗೆ 5 HP ಸಿಗ್ತದೆ. ನಿಮ್ಮ ಅನುಕೂಲ ತಕ್ಕನಾಗಿ ಯಾವ್ದು ಬೇಕಾದ್ರೂ ತಗೊಂಡು ಟ್ರ್ಯಾಕ್ಟರ್ ಅಂತೇಳಿ ಸಾಲ ಮಾಡಿ ಸಾಲ ಸಿಕ್ಕಾಕೊಂಡು ಆ ಸಾಲಕ್ಕಿಂತ ಬಡ್ಡಿನೇ ಜಾಸ್ತಿ ಕಟ್ಟಬೇಕಾಗ್ತದೆ. ಆ ಸಾಲ ಮಾಡಿ ಸಾಲ ತೀರ್ಸಕ್ಕಾಗ್ದಿರಾ ಎಣಗದ ಬದಲು ಈ ತರ ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ಸ್ ಬಹಳ ಬಂದವೆ. ಇದು ಒಂದೇ ಅಲ್ಲ, 100 ನಂತರ ಇನ್ನೊಂದು ಎದುರು ನೋಡ್ಬೇಕು. ಹೊಳೆ ಎಷ್ಟು ಇದ್ದಂದ್ರೆ ಹೊಡೆದಾಗ್ತದೆ ಮಾಡ್ಕೊಬೋದು. ಬರೀ 56,000 ರೂಪಾಯಿಗೆ ಎಷ್ಟು ನಾನು ತಗೊಂಬಂದು 10 ವರ್ಷ ಆಗಿದೆ. ಇದು 10 ವರ್ಷದಿಂದ ಮೇಂಟೆನೆನ್ಸ್ ಏನಿಲ್ಲ. ಆಯಿಲ್ ಚೇಂಜ್ ಮಾಡ್ಕೊಂಡಿದ್ದು
ಅವೇನು ಬ್ಲೇಡ್ ಹೋಗ್ತಾವೆ. ಯಾವಾಗ ನಾವು ರೋಟ್ರಿ ಬ್ಲೇಡ್ ಹೋದಾಗ ಒಂದು ಬ್ಲೇಡ್ ಬದಲಾಯಿಸ್ಕೊಳ್ಳೋದಷ್ಟೇ. 1 ಎಕರೆ ಜಾಗ, 1 ಎಕರೆ ಒಳಗೆ 250 ಸೀಬೆ ಗಿಡ, ಮಧ್ಯೆ ಅಂತರ್ ಬೆಳೆಯಾಗಿ 1 ಲೈನ್ ನುಗ್ಗೆ, 1 ಲೈನು ಬಟರ್ ಫ್ರೂಟ್ ಬೆಣ್ಣೆಹಣ್ಣು. ಇದಕ್ಕೂ ಒಳ್ಳೆ ಬೇಡಿಕೆ ಇದೆ. ಯಾವಾಗ 100-150 ರೂಪಾಯಿ ಇಲ್ಲೇ ತೋಟದಾಗೆ ತಗೊಳತ್ತಲ್ಲ. ನಾವು ಬೆಳೆದಂಥ ಪದಾರ್ಥ ತಗೊಂಡೋಗಂಗೆ ನೋಡ್ಕೊಬೇಕು. ಯಾವುದು ಲಾಸೇ ಆಗಲ್ಲ. ಬಟರ್ ಫ್ರೂಟ್ 100 ಗಿಡ ಅವೆ. ಇದು ಬಟರ್ ಫ್ರೂಟು ಬೇಕಾದ್ರೆ ರೈತರುಗಳು ಈಗ ನೋಡ್ರಿ, ಇದು 1 ಎಕರೆ ಒಳಗೆ ನಾನು 4 ಬೆಳೆ ಮಾಡಿದ್ದೀನಿ. ಸೀಬೆ, ಬಟರ್ ಫ್ರೂಟು, ನುಗ್ಗೆ, ಮೆಣಸಿನಕಾಯಿ ಗಿಡ. ಈಗ ನೋಡ್ಬೋದು, ಬಂದು ಯಾವಾಗ ಬೇಕಾದ್ರೆ ನೋಡ್ರಿ. ನೀವೇನು ಮಾಡ್ತೀರಂದ್ರೆ ಬಟರ್ ಫ್ರೂಟ್ ನಂಬಲ್ಲಿ ಬರ್ತದ, ನುಗ್ಗೆಕಾಯಿ ಬಿಡ್ತಾವ, ಸೀಬೆಕಾಯಿ ಚೆನ್ನಾಗಿ ಬರ್ತದ, ಆಪಲ್ ನಂಬಲ್ಲಿ ಬಿಡ್ತಾವ, ಏಲಕ್ಕಿ ನಂಬಲ್ಲಿ ಬಿಡ್ತಾವ, ಮೆಣಸು ನಂಬಲ್ಲಿ ಬಿಡ್ತಾವ ಅಂತ ಯೋಚನೆ ಮಾಡಿದ್ರೆ ಕಾಲ ಕಳೆದು ಬಿಡ್ತೀವಿ ನಾವು. ಎರಡನೇ ಕೃಷಿನೂ ಮಾಡ್ಕೊಬೇಕು ರೈತ, ಆದಾಯ ಕಂಡ್ಕೊಬೇಕು ಅಂದರೆ. ಈಕು, ಮಾಗನಿ, ಆಮೇಲಿಂದ ರೋಸ್ ವುಡ್ಡು, ಅಗರ್ ವುಡ್ಡು, ಈ ಥರ ಒಳ್ಳೊಳ್ಳೆ ಮರಗಳು ಬಂದವು. ಸೊಸಿ 30 ರೂಪಾಯಿ 40 ರೂಪಾಯಿ ಅವು. ಏನು ವರ್ಷಕ್ಕೊಂದು 10 ನಾಟಿ ಮಾಡ್ಕೊಂಬೋದಲ್ಲ ಅವನು. ಅದಕ್ಕೇನು ಗೊಬ್ಬರ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ. ಅದನ್ನು ಮಾಡ್ಕೊಬೇಕು. ರೈತರು ಮೊದಲು ಪ್ರಾಕ್ಟಿಕಲ್ ಆಗಿ ಎಲ್ಲನೂ ಮಾಡಿರೋಂಥ ರೈತರು ನೋಡಬೇಕು. ನಾನು ಮೊದಲೇ ಹೇಳಿದ್ದೀನಿ, ಯಾವಾಗೂ ನಮ್ಮಲ್ಲಿ ಯಾವ ಬೆಳೆ ಆಗ್ತದೆ ಅನ್ಬೇಕಾದ್ರೆ ನೀನು ಹೊಲದ ಮಣ್ಣು ತಗೊಂಡೋಗಿ ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸ್ಕೊಬೇಕು. ನಮ್ಮ ಮಣ್ಣು ಯಾವ ಬೆಳೆಗೆ ಯೋಗ್ಯವಾಗದೆ, ಫಲವೃತವಾಗದೆ ಅಂತ ನೋಡ್ಕೊಬೇಕು. ಅವಾಗ ಅವ್ರು ಹೇಳ್ತಾರೆ, ಸರ್ ನಿಮ್ಮದ್ರೊಳಗೆ ಇಂತಿಂಥ ಕಂಟೆಂಟ್ಸ್ ಕಡಿಮೆ ಇದೆ, ಜಿಂಕ್ ಹಾಕ್ರಿ, ಬೋರಾನ್ ಹಾಕ್ರಿ, ಬೋರಾಕ್ಸ್ ಹಾಕ್ರಿ ಅಂತ ಹೇಳ್ತಾರೆ. ಅವಾಗ ಏನು 10 kg ಜಿಂಕ್ ತಂದು ಹೊಲಕ್ಕೆ ಚೆಲ್ಕೊಳ್ಳೋದು, ಉಳವಾಗ ಅದು ಇವನು ತಗೊಂಡು ಮುಸ್ಕಿನ ಜೋಳ ಬಿತ್ಬಿಡೋದು. ಇದು ಬಿಡ್ಬೇಕು ಮೊದಲು ರೈತರು. ನಾನು ಅವ್ರಿಗೆ ಹೇಳೋದಿಷ್ಟೇ, ಕೈ ಮುಗಿದು ಮಲ್ಟಿ ಕ್ರಾಪ್ ಸಿಸ್ಟಮ್ ಮಾಡ್ಕೊಂಡ್ರೆ ಲಾಭದಾಯಕವಾಗಿರ್ತದೆ. ಈಗ ನಮ್ಮ ಹತ್ರ ತ್ಯಾಜ್ಯ ವೇಸ್ಟ್ ಏನು ಆಚೆ ಹಾಕ್ಬಾರ್ದು, ಬೆಂಕಿ ಹಾಕ್ಬಾರ್ದು. ಒಂದು ಕಡೆ ಸ್ಟಾಕ್ ಮಾಡ್ಬೇಕು. ಅದು ಗೋಡೆ ಹೊಡಿಬೇಕು, ಕೆರೆ ಗೋಡೆ 2 ಅದೇ 1-6 ತಿಂಗಳು ಅಷ್ಟೊತ್ತಿಗೆ ಅದೇ ಗೊಬ್ಬರ ಹಾಕ್ಬಿಡ್ತದೆ. ಹೊಲ ತುಂಬ ಪೂರ್ತಿ ಎರೆಹುಳ ಹೆಚ್ಚಿಸ್ಕೊಬೇಕು ಅವ್ನು ರೈತ. ಸೊ ನೀವ್ ಹೇಳ್ತಾ ಇರೋದು ರೈತರು ಒಂಚೂರು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಅವ್ರಿಗೆ ಲಾಭ ಸಿಗುತ್ತೆ ಅಂತ ನೀವ್ ಹೇಳೋದು. ವ್ಯವಸಾಯದೊಳಗೆ ನಷ್ಟ ನಮ್ಮ ಮಾತೆ ಇಲ್ಲ ಯಜಮಾನ. ನಾನು 25 ವರ್ಷದಿಂದ ಕೃಷಿ ಮಾಡ್ಕೊಂಡು ಬಂದಿರೋರು ನಾವು. ವ್ಯವಸಾಯದಾಗ ನಷ್ಟ ಅನ್ನೋರು ಮೂರ್ಖರು ಅವರು. ಸೀಬೆ ಗಿಡ ಯಾವುದು ಹಂಗೆ ಬರೋದೇ ಇಲ್ಲ. ಅವಕ್ಕೆ ಲಾಲನೆ ಪಾಲನೆ ಮಾಡಲೇಬೇಕು. ಈಗ ಬಟರ್ ಫ್ರೂಟ್ ಹಾಕಿದ್ದೀವಿ, 2 ವರ್ಷ ಜೋಪಾನ ಮಾಡ್ಬೇಕು. ಅವು 3ನೇ ವರ್ಷಕ್ಕೆ ಇವೆಲ್ಲ ಕಸಿ ಗಿಡ ನಾನು ತಂದಿರೋದೆಲ್ಲ ಗ್ರಾಫ್ಟಿಂಗ್ದು. 3 ವರ್ಷಕ್ಕೆ ಫಸಲಿ ಬಂದ್ಬಿಡ್ತಾವೆ ಆಟೋಮೆಟಿಕ್ಕಾಗಿ. ಈಗ ಒಂದು ಬೆಳೆ ಹೋಯ್ತು ಅಂದ್ರೆ ಒಂದು ಬೆಳೆ ಬರ್ತದಲ್ರಿ. ಈಗ ನುಗ್ಗೆ ಗಿಡ 2 ವರ್ಷ, ಸೀಬೆ ಮತ್ತು ಬಟರ್ ಫ್ರೂಟ್ ಬರೋವರೆಗೂ ನುಗ್ಗೆ ಗಿಡದ ಖರ್ಚು ಕಾದ್ರೆ ಆ ಥರ ಯೋಚನೆ ಮಾಡ್ಬೇಕು ಅವನು. ಇನ್ನು ಬಾಳೆ ನೋಡ್ರಿ, ಏಕಾವ್ ನನ್ರಿಗೆ ಎಲ್ಲ ಬಾಳೆನೂ ಹಾಕಿದ್ದೀನಿ ನಾನು. ನನ್ನ ಹತ್ರ 35 ಜಾತಿ ಹಣ್ಣೊಳಗೆ ಎಕ್ಸೆಪ್ಟ್ ಖರ್ಜೂರ ಒಂದು ಬಿಡ್ಬೇಕಷ್ಟೇ. ಉಳಿದಿದ್ದು ಎಲ್ಲ ಹಣ್ಣುಗಳು ಬಂದವೆ. ರೈತರುಗಳು ಶ್ರಮ ಹಾಕಬೇಕು. ಇದು ಗಿಡ ODC 1 ಅಂತ ಮಧುರೈಯಿಂದ ತರಿಸಿದ್ದೀನಿ ನಾನು. ಮಧುರೈಯಿಂದ ತರಿಸಿ ಹಾಕಿದ್ದೀನಿ. ಈಗ ನಾಟಿ ಮಾಡಿ 4-5 ತಿಂಗಳಾಗ್ಯಾವ ಅಷ್ಟೇ. ಇವೆಲ್ಲ 8 ತಿಂಗಳಿಗೆ ಪೂರ್ಣ ಕಾಯಿಗೆ ಬರ್ತವೆ. ಈಗ ನಾನು ಒಂದ್ಸಾರಿ ಸೊಪ್ಪನ್ನು ಕಟ್ ಮಾಡಿ ಮಾರಿಸಿದ್ದೀನಿ. ಗಿಡ ದೊಡ್ಡವಾಗ್ಬಿಟ್ರೆ ಮೇಲೆ ಕಾಯಿ ಕಿತ್ಕೊಳಕ್ಕಾಗಲ್ಲ ಅಂತೇಳಿ ಒಂದ್ಸರಿ ಕಟ್ಟಿಂಗ್ ಹಾಕ್ಸಿದ್ದೀನಿ. ಈಗೆಲ್ಲ ಹೂವು ಆಗಿದೆ. ಇದು ಅಲಹಾಬಾದ್ ಅಫ್ಲೇಟ ಗಿಡ ಸೀಬೆ ವೈಟು. ಒಂದು ಗಿಡ ಬಂದು 120 ರೂಪಾಯಿ. 2 ವರ್ಷಕ್ಕೆ ಫುಲ್ ಈಲ್ಡಿಗೆ ಬರೋದು. ಇದು ಮಧ್ಯೆ 1-2 ಬರ್ತವೆ ಅಷ್ಟೇ. ಈಲ್ಡಿಗೆ ಬರ್ಬೇಕಂದ್ರೆ 2 ವರ್ಷ ಕಾಯ್ಬೇಕಿದೆ. 2 ವರ್ಷಕ್ಕೆ ಬರ್ತದೆ. 2 ವರ್ಷಕ್ಕೆ ಇವೆಲ್ಲ ಉಪಬೆಳೆ ಕಸಿ ಗಿಡ. ಇದು 3 ವರ್ಷಕ್ಕೆ ಫಸಲಿಗೆ ಬಂದ್ಬಿಡ್ತದೆ. ಇದು ಕನಿಷ್ಠ ಅಂದ್ರೆ ನೀವು 100-150 ರೂಪಾಯಿ ಎಲ್ಲ ಸೀಸನ್ಗೆ ಇರ್ತದೆ. ಒಂದು ಸೀಸನ್ 400 ರೂಪಾಯಿ ಕೆಜಿ ಆಗಿಬಿಡ್ತದೆ. ಇದು ಬಟರ್ ಫ್ರೂಟ್ದು. ಟೊಮೊಟೊ, ಬದನೆ ಆ ಥರ ತರಕಾರಿ ಬೆಳೆ ಬೆಳೆಯಂಗಿದ್ರೆ ನಿಮ್ಮ ತೋಟದ ಸುತ್ತೂನು ಈ ತೋಟ ಏನು ಮಾಡಿರ್ತೀರ ಟೊಮೊಟೊ ಟಾಕು ಆ ಸುತ್ತೂ ಚೆಂಡು ಹೂವು ಹಾಕೊಂಡ್ರೆ ಈ ಟೊಮೊಟೊ ಗಿಡಕ್ಕಾಗಲಿ ಬದನೆ ಗಿಡಕ್ಕಾಗಲಿ ಹುಳ ಬೀಳಲ್ಲ. ಆ ಹುಳ ಎಲ್ಲ ಬಂದು ಈಗ ಆಕರ್ಷಣೆ ಮಾಡ್ಕೊಂತವೆ. ಈ ಹೂವಿನ ವಾಸನೆಗೆ ಬಂದು ಎಲ್ಲ ಹೂವಿನ ಗಿಡಕ್ಕೆ ಬೀಳ್ತವೆ. ನೀವು ಮಾರ್ಕೊಂಬೋದು, ಉದೋಗು ಲಾಭ ಸಿಗ್ತದೆ, ಸಿಗಲ್ಲ ಅಂತಲ್ಲ. ಸೊ ನೀವ್ ಹೇಳೋದು ಚೆಂಡು ಹೂದಿಂದ ಬೇರೆ ಗಿಡ ಯಾವಕ್ಕೂ ರೋಗ ಬರಲ್ರಿ. ಚೆಂಡು ಹೂವು ಇದ್ರೆ ಏನೇ ಹುಳುಗಳು ಬಂದ್ರು ಇದಕ್ಕೆ ಬರ್ತಾವೆ, ಬರ್ತಾವ ಅವಕ್ಕೆ ಹೋಗಲ್ಲ. ಆ ಔಷಧಿ ದುಡ್ಡು ಉಳಿತಲ್ಲ. ಹೌದೌದು, ಅದು ರೈತ ಯೋಚನೆ ಮಾಡಬೇಕು. ಪಪ್ಪಾಯ ಒಳಗೆ 4-5 ಥರ ಸೋಲಾ ಅದೇ, ರೆಡ್ ಲೇಡಿ ಥರ ವೆರೈಟಿ ಇದೆ. ಆ ರೈತ ಯಾವ ವೆರೈಟಿ ತಗೊಂಡ್ರು ಲಾಭದಾಯಕವಾಗಿರ್ತದೆ. ಪರವಾಗಿದ್ದು 9 ತಿಂಗಳಿಗೆ ಫಸಲಿ ಬರ್ತದೆ. 2-3 ವರ್ಷ ಇರ್ತದೆ ಲಾಭದಾಯಕವಾಗಿ. ನೋಡಿ 25 ರೂಪಾಯಿ ತೋಟದಾಗೆ ತಗೊಂಡು ಹೋಗ್ತಾರೆ. ತೋಟ ಕ್ರಿಕೆಟ್ ಬಾಲ್ ಅಂತದ್ದು ಒಳ್ಳೆ ಹೈ ಕ್ಲಾಸ್ ಇರ್ತದೆ. ಒಳ್ಳೆ ದಪ್ಪನೂ ಬರ್ತದೆ. ಯಾವಾಗ ಬೇಡಿಕೆ ಇರ್ತದೆ ಅದಕ್ಕೆ. ಫಸಲು ಭಾಳ ಜಾಸ್ತಿ ಬರ್ತದೆ. ರೈತ ಒಂದು ಸುತ್ತ 25 ಗಿಡ ಹಾಕೊಂಡ್ರೆ ಸಾಕಲ್ಲ. ಜಾಸ್ತಿ ಜಮೀನಿಲ್ಲ ತಿಳ್ಕೊಂಡು 1 ಎಕರೆ ಇರ್ತದೆ. ಸುತ್ತ 25-30 ಗಿಡ ಇಟ್ಕೊಂಬೋದಲ್ಲ. ಲಾಭದಾಯಕವಾದ ಬೆಳೆ ಇದೆ. ಬಟ್ ಅದಕ್ಕೆ ನೀರೇನು ಜಾಸ್ತಿ ಬೇಕು. ನೀರು ಕೊಟ್ಟರೆ ದಪ್ಪ ಬರ್ತದೆ. ನೀರಿಲ್ಲ ಅಂದರೆ ಮೀಡಿಯಮ್ ಸೈಜ್ ಇರ್ತದೆ. ಏನು ತೊಂದರೆ ಏನಿಲ್ಲ ಅದಕ್ಕೆ ಅಂತ ಸಪ್ರೇಟ್ ಗೊಬ್ಬರ ಹಾಕೋದು ಅವೆಲ್ಲ ಏನು ಬೇಕೇ ಇಲ್ಲ. ಒಂದು 250 ರೂಪಾಯಿ ಮಾರ್ತಾರೆ. ನಮ್ಗೆ 18-20 ರೂಪಾಯಿ ಕೊಟ್ಟೆ ಕೊಡ್ತಾರೆ. ಒಂದು ವರ್ಷಕ್ಕೆ ಒಂದು 300 ಕಾಯಿ ಬಂದು 120 ರೂಪಾಯಿ 6,000 ರೂಪಾಯಿ ಬರ್ತೀವಿ. ಹಂಗಾಗಿ ಇದು ಭಾಳ ಲಾಭದಾಯಕವಾಗದೆ. ಬರೀ ಎಳ್ನೀರು ಕೊಬ್ಬರಿ ಆಗಲ್ಲ. ಮಲೇಷಿಯನ್ ಡಾರ್ಪ್ ಅಂತ ಎಲ್ಲ ಕಡೆ ನರ್ಸರಿಗಳು ಸಿಗ್ತವೆ. ಆಮೇಲೆ 4 ವರ್ಷಕ್ಕೆ ಫಸಲಿಗೆ ಬಂದ್ಬಿಡ್ತಾವೆ. 5 ವರ್ಷ ಏನು ಕಾಯ್ಬೇಕಾಗಿಲ್ಲ. 4 ವರ್ಷಕ್ಕೆ ಇದು 21 ಗುಂಟೆ ಜಾಗ ಹೊಸ್ತಾಗಿ ತಗೊಂಡಿದ್ದೀನಿ. ಈಗ ರೀಸೆಂಟಾಗಿ ತಗೊಂಡು ಬಂದಿರೋಂಥ ಬಾಳೆ ಒಳಗೆ ಬಂದಿದ್ದು ಲಾಭ ದುಡ್ಡಾಗಿ ತಗೊಂಡಿದ್ದೀನಿ. ಇದಕ್ಕೆ 1 ತಿಂಗಳಾಗಿದೆ. ಅಡಿಕೆ ಗಿಡ ಹಾಕಿದ್ದೀನಿ. ನಾಟಿ ಅಡಿಕೆ ಗಿಡ ಅಂದಿದ್ದೀನಿ 350. ಆ 350 ಅಡಿಕೆ ಒಳಗೆ 350 ಬಾಳೆ ಹಾಕಿದ್ದೀನಿ.
ಆ ಬಾಳೆ ಒಳಗೆ ಚೆಂಡು ಹೂವಿನ ಸುಸಿನ ನಾಟಿ ಮಾಡಿದ್ದೀವಿ. ಕಾರಣ ಹೇಳ್ತಂದ್ರೆ ಇವೆಲ್ಲ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಹೋಗ್ಬಿಡ್ತವೆ. ಆ ಪಾಡಿಗೆ ಅಡಿಕೆ ಇದೇ ದುಡ್ಡರೊಳಗೆ ಅಡಿಕೆ ಬೆಳೆಸ್ಕೊಬೋದು. ಈ ಥರ ರೈತ ಅಲ್ಲೇ ಸಂಪಾದನೆ ಮಾಡಿ ಅದನ್ನ ನೋಡ್ಕೊಳಕ್ಕೆ ಹೊರತು ಸಾಲ ಮಾಡಿ ತೋಟ ಮಾಡೋಕ್ಕೆ ಹೋಗ್ಬಾರ್ದು. ಆದಷ್ಟು ನಮ್ಮ ಹತ್ರ ಏನು ಸಿಗ್ತದೆ ಆ ಉತ್ಪನ್ನಗಳು ಬಳಸ್ಕೊಂಡು ಖರ್ಚು ಕಡಿಮೆ ಮಾಡ್ಕೊಂಡು ಲಾಭದಾಯಕವಾದ ಬೆಳೆಗಳನ್ನ ಎಲ್ಲ ಹಾಕಿದ್ದೀರಾ. ಸೊ ಇದೆಲ್ಲ ಎಷ್ಟು ಖರ್ಚಾಯ್ತು ಸರ್ ಇದಕ್ಕೆಲ್ಲ? ಟ್ರಿಪ್ ಒಂದು ಎಕರೆಗೆ ಒಂದು 40,000 ರೂಪಾಯಿ ಖರ್ಚು. ಒಂದು ಎಕರೆ ಒಳಗೆ ಹಾಕಿದ್ವಿ ಏಲಕ್ಕಿ ಬರೋ ಬಾಳೆ, ಸಾಲಿನಿಂದ ಸಾಲಿಗೆ 7 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರ. ಇದು ಏನಾಗಿದೆ, ಒಂದು 1200 ಗಿಡ ಬೀಳ್ತಾವೆ ಒಂದು ಎಕರೆಗೆ. 1200 ಗಿಡ ನಾಟಿ ಮಾಡಿದ್ವಿ. 15 ದಿನ ಇದು ನಾಟಿ ಮಾಡಿ ಅದರೊಳಗೆ ಅಂತರ ಬೆಳೆಯಾಗಿ ನಾವು ಚೆಂಡು ಹೂವಿನ ಗಿಡ ನಾಟಿ ಮಾಡಿದ್ವಿ. ನಾನು ಆವಾಗ ಹೇಳಿದಾಗ ಚೆಂಡು ಹೂವಿನ ಗಿಡ ಯಾಕೆ ನಾಟಿ ಮಾಡಿದ್ವಿ ಅಂತ ಹೇಳಿದ್ರೆ, ಏನೇ ಹುಳ ಉಪ್ಪುಗಳು ಬಿದ್ದರೆ ಅದಕ್ಕೆ ರೋಗ ಬಂತು ಅಂದರೆ ಚೆಂಡು ಹೂವಿನ ಗಿಡಕ್ಕೆ ಬರ್ತದೆ ಹೊರತು ಈ ಬಾಳೆ ಗಿಡಕ್ಕೆ ಬರಲ್ಲ. ಆಮೇಲೆ ಈ ಬಾಳೆ ಗಿಡ ಹುಳ ತಿನ್ನಲ್ಲ, ಕಂಬಳಿ ಹುಳ ಅವೆಲ್ಲ ಚೆಂಡು ಹೂವಿನ ಗಿಡಕ್ಕೆ ಹೋಗಿ ಸೇರ್ಕೊಂತವೆ. ಹಂಗಾಗಿ ಭಾಳ ವರದಾನ ಅದು ಚೆಂಡು ಹೂವಿನ ಗಿಡ. ಕೃಷಿ ಒಳಗೆ ನಷ್ಟನ ಮಾತೇ ಇಲ್ಲ. ಭೂಮಿತಾಯಿ ಏನು ಬಂಜೆ ಅಲ್ಲ. ಒಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ ಬರ್ತದೆ. ತಾಳ್ಮೆ ಇರ್ಬೇಕು. ಅದು ಆ ಬೆಳೆ ಹೋಗ್ಬಿಡ್ತು ತಲೆ ಮೇಲೆ ಕೈ ಎತ್ಕೊಂಬಾರ್ದು. ಇನ್ನೊಂದು ಸಾರಿ ಹಾಕಿದ್ರೆ ಒಳ್ಳೆ ಲಾಭದಾಯಕವಾಗಿರ್ತದೆ. ಆಮೇಲೆ ಈಗ ಎಲ್ಲನೂ ಹೈಟೆಕ್ ಕೃಷಿಗಳೆಲ್ಲ ಯಂತ್ರೀಕರಣ ಮಾಡ್ಕೊಬೇಕು. ಹನಿ ನೀರಾವರಿ, ಸಮಗ್ರ ಸಾವಯವ. ನಾನು ಹೇಳೋದಕ್ಕೆ ಖರ್ಚುಗಳು ವೆಚ್ಚಗಳು ಕಡಿಮೆ ಮಾಡಿ ನಾವು ಆದಾಯ ಹೆಚ್ಚಿಗೆ ರೂಢಿಸ್ಕೊಳ್ಳೋ ಕಡೆ ಗಮನ ಕೊಡಬೇಕು. ರೈತ ಯಾವಾಗ ಹತಾಶ ಆಗಬಾರ್ದು. ಅವನು ಯಾವಾಗ ಹಸನ್ಮುಖಿಯಾಗೇ ಇರ್ಬೇಕು. ರೈತ ಯಾವುದೇ ರೈತ ಅವನು 1 ಎಕರೆ ಎಕ್ಕಿರೋನು ರೈತನೇ, 100 ಎಕರೆ ಎಕ್ಕಿರೋನು ರೈತನೇ. ಒಂದು ತಾಳ್ಮೆ ಅನ್ನೋದಿದ್ದರೆ ಅವನು ಏನು ಬೇಕಾದ್ರೂ ಸಾಧನೆ ಮಾಡಿ ತೋರಿಸ್ಬೋದು. ನಿದರ್ಶನ ಇದು ನಮ್ಮ ತೋಟ ಇವಾಗ ನೋಡಿದಿರಲ್ಲ, ನಿದರ್ಶನ ಮಾಡ್ಕೊಬೇಕು. ಅದ್ರ ಜೊತೆಯೊಳಗೆ ಯಾವ್ದಾದ್ರು ಒಂದು ಉಪಕಸು ಮಾಡ್ಕೊಬೇಕು. ಕಾರಣ ಉಪಕಸು ಏನಂದ್ರೆ ನಾವು ಕಾಸ್ಬೇಕಲ್ಲ ತಿಂಗಳ ಖರ್ಚಿಗೆ. ಉಪಕಸು ಕೋಳಿನೋ ಕುರಿನೋ ಒಂದಿನೋ ಏನು ಸಾಕಾಣಿಕೆ ಮಾಡ್ಕೊಳ್ಳೋದ್ರೊಳಗೆ ಉಪ ಆದಾಯ ಬರ್ತದೆ. ಅದರ ತೋಟನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಸಾಲ ಮಾಡೋಂಥ ಪ್ರಮೇಯ ಇರಲ್ಲ. 1986ರಿಂದನೂ ಕೃಷಿ ಮಾಡ್ಕೊಂಬತ್ತಾನೆ ಇದ್ದೀವಿ. ಯಾವುದೇ ಬೆಳೆ ಒಳಗೆ ನಾವು ಇದುವರೆಗೂ ನಷ್ಟ ಅನ್ನೋದು ಕಂಡಿಲ್ಲ. ಕೆಲವು ಸಾರಿ ಹವಾಮಾನ ವೈಪರೀತ್ಯದೊಳಗೆ ಯಾವುದನ್ನ ಬೆಳೆ ಅವಾಗ ಹಾನಿಗೀಡಾದರೆ ಅದನ್ನ ನಾವೇನು ಹತಾಶರಾಗಬಾರ್ದು. ಅವಾಗ ಒಂದು ಸೀಸನಾಗ ಅಷ್ಟೇ ಅದು. ಇವಾಗ ಮಳೆ ಯಾವಾಗೂ ಇಟ್ಕೊಂಡು ಎಲ್ಲ ಕಡೆ ಫ್ಲಡ್ ಆಗಲ್ಲ. ಅದೇನೋ 10 ವರ್ಷಕ್ಕೋ 15 ವರ್ಷಕ್ಕೋ ಒಂದು ಸಾರಿ ಫ್ಲಡ್ ಬಂದಾಗ ಅಥವಾ ಏನು ಆದಾಗ ಆ ಬೆಳೆ ನಷ್ಟ ಆಯ್ತಪ್ಪ ಹೋಗ್ಬಿಡ್ತು ಅಂತೇಳಿ ಹೋಗ್ಬಾರ್ದು. ಮೊನ್ನೆ ಗಾಳಿ ಬೀಸಿನದ್ರೊಳಗೆ ಒಂದು 50-60 ಏಲಕ್ಕಿ ಬಾಳೆಗೊನೆ ಮುರಿದೋಗ್ಬಿಟ್ಟು 50-60 ಕೊನೆ ಹೋದ್ರೂ ಈಗ 50 ರೂಪಾಯಿ ಇದ್ದಿದ್ದು ಕೆಜಿ 80 ರೂಪಾಯಿ ಆಯಿತು. ನಮಗೆ ಬಂದೇ ಬರ್ತದಲ್ಲ. ಅಷ್ಟು ತಾಳ್ಮೆ ಇರಬೇಕು. ಅದನ್ನೇ ಹೋಯ್ತಲ್ಲಪ್ಪ ಅನ್ನೋದು ಬಿಟ್ಟು ಅದನ್ನೇನೋ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ದಾರಿ ನೋಡ್ಬೇಕು.